ಪ್ರೈಸ್ ದ ಲಾರ್ಡ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕರ್ತನಲ್ಲಿ ಚೆನ್ನಾಗಿದ್ದೀರಾ ಅಂತಂದು ನಾವು ಬಯಸ್ತೇವೆ. ಮತ್ತೆ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಬನ್ನಿ, ಇವತ್ತಿನ ದಿವಸ ಒಂದು ವಾಕ್ಯದ ಅಥವಾ ಒಂದು ವಿಷಯದ ಸಾರಾಂಶವನ್ನು ತಿಳಿದುಕೊಳ್ಳುವಂಥ ಈ ಶೀರ್ಷಿಕೆಗೆ ನಿಮ್ಮನ್ನು ನಾನು ಸ್ವಾಗತಿಸುತ್ತೇನೆ. ಅಷ್ಟೇ, ಪ್ರೈಸ್ ದ ಲಾರ್ಡ್. ಮತ್ತೊಂದು ಆವರ್ತಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನೀವು ಇದ್ದೀರಾ, ಅದಕ್ಕೋಸ್ಕರ ವಂದನೆಗಳನ್ನು ಸಲ್ಲಿಸ್ತೇನೆ. ಬನ್ನಿ ವೀಕ್ಷಕರೇ, ಇವತ್ತಿನ ದಿವಸ ನಾವು ನೋಡ್ತೇವೆ, ನಮ್ಮ ಪಕ್ಕದ ರಾಜ್ಯದಲ್ಲಿ ಆಂಧ್ರ ಪ್ರದೇಶಲ್ಲಿ ಅನೇಕ ಜನಗಳು ಈ ಒಂದು ದಶಮ ಭಾಗದ ವಿಷಯದಲ್ಲಿ ಗೊಂದಲಗಳು, ಕನ್ಫ್ಯೂಷನ್ಸ್ ಆಗ್ತಾ ಇದೆ. ನಮ್ಮಲ್ಲೂ ಸಹ ದೇವರು ನಂಬಿರುವಂಥ ವಿಶ್ವಾಸಿಗಳಿಗೆ ದಶಮ ಭಾಗದ ವಿಷಯ ಬಂದಾಗ ನಮಗೂ ಸಹ ಅನೇಕ ಪ್ರಶ್ನೆಗಳು, ಅನೇಕ ಆಲೋಚನೆಗಳು ಇರ್ತದೆ. ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಾನು ನಮ್ಮ ಪಾಸ್ಟರ್ ಅವ್ರಿಗೆ ದಶಮ ಭಾಗದ ವಿಷಯದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ಸತ್ಯವೇದದ ಅನುಸಾರವಾಗಿ ಉತ್ತರವನ್ನು ನಾವು ಪಡ್ಕೊಳ್ಳೋಣ. ಅಷ್ಟೇ, ಮೊದಲನೇದಾಗಿ ದಶಮ ಭಾಗ ಅಂತ ಅಂದರೆ ಏನು? ಪ್ರೈಸ್ ದ ಲಾರ್ಡ್. ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸ್ತೇನೆ. ಈ ದಶಮ ಭಾಗದ ಕುರಿತಾಗಿ ನಾವು ಈ ದಿನ ಸಹೋದರ ಪ್ರಶ್ನೆಗಳನ್ನು ಕೇಳಕ್ಕಿದ್ದಾರೆ. ನಿಜ, ಅವರು ಹೇಳಿದ ಹಾಗೆ ನಮ್ಮ ನೆರೆಯ ರಾಜ್ಯವಾಗಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ನಾವು ನೋಡುತ್ತೇವೆ, ಈ ದಶಮ ಭಾಗದ ಕುರಿತಾಗಿ ಅನೇಕ ಒಂದು ಗಲಭೆಗಳು ಈ ಸೇವಕರ ಮಧ್ಯದಲ್ಲಿ ಮಾತ್ರವಲ್ಲದೆ ಅನ್ಯ ಜನಗಳ ಮಧ್ಯದಲ್ಲಿಯೂ ಕೂಡ ಇದು ದೊಂಬಿಯ ರೀತಿಯಲ್ಲಿ ಎದ್ದಿರುವಂಥದ್ದನ್ನ ನಾವು ನೋಡುವವರಾಗಿದ್ದೇವೆ. ಕರ್ನಾಟಕದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಈ ದಶಮ ಭಾಗದ ಕುರಿತು ಅನ್ಯ ಜನಗಳು ಕೂಡ ಹವಾಯೇಳನ ಕಾರ್ಯಗಳನ್ನ ವಿಡಿಯೋ ಮೂಲಕವಾಗಿ ಮಾಡ್ತಾ ಇದ್ದಾರೆ. ಸೊ ಇದ್ರ ಕುರಿತು ನಿಜವಾಗ್ಲೂ ಒಂದು ಕ್ಲಾರಿಟಿ ಬೇಕಾಗಿದೆ. ಸೊ ಅದಕ್ಕೋಸ್ಕರನೇ ಈ ಒಂದು ಸಂದೇಶ. ಸೊ ದಶಮ ಭಾಗ ಅಂದರೆ ಏನು ಎಂಬುದಾಗಿ ನಾವು ಸತ್ಯವೇದದ ಆಧಾರದ ಮೇಲೆ ನೋಡುವುದಾದರೆ, ದಶಮ ಅಂದರೆ 10ರಲ್ಲಿ 1 ಪಾಲು. 10ರಲ್ಲಿ 1 ಪಾಲು. ದಶಮ ಭಾಗ ಅಂದರೆ 10ರಲ್ಲಿ 1 ಪಾಲು ದೇವರಿಗೆ ಕೊಡತಕ್ಕದ್ದು ಎಂಬುದಾಗಿ ದಶಮ ಭಾಗದ ಒಂದು ಅರ್ಥವಾಗಿದೆ. ಸೊ ನಾವು ದಶಮ ಭಾಗದ ಅರ್ಥವನ್ನ ಸರಳವಾಗಿ ಕೇಳಿದ್ದೇವೆ, 10ರಲ್ಲಿ 1 ಭಾಗವನ್ನ ಕೊಡ್ಲಿಕ್ಕಂಥದ್ದು. ಮತ್ತೊಂದು ಪ್ರಶ್ನೆ ಪಾಸ್ಟ್ರೆ, ದಶಮ ಭಾಗ ಎಲ್ಲಿಂದ ಪ್ರಾರಂಭವಾಯಿತು? ಈ ದಶಮ ಭಾಗ ಎಲ್ಲಿಂದ ಪ್ರಾರಂಭವಾಯಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವುದಾದರೆ, ಆದಿಕಾಂಡ 14ನೇ ಅಧ್ಯಾಯ ಮತ್ತು ಆದಿಕಾಂಡ 28ನೇ ಅಧ್ಯಾಯ, ಈ 2 ಅಧ್ಯಾಯಗಳಲ್ಲಿ ನೋಡುತ್ತೇವೆ, ಅಬ್ರಹಾಮನು ಸಂಪಾದನೆ ಮಾಡಿಕೊಂಡು ಬಂದಂತ, ಯುದ್ಧ ಮಾಡಿ ಸಂಪಾದನೆ ಮಾಡಿಕೊಂಡು ಬಂದಂತ ಆ ಒಂದು ಪಾಲುಗಳಲ್ಲಿ ಮೆಲ್ಕಿ ಜಿದೇಕ, ಯಾಜಕನಾಗಿದ್ದಂತ ಮೆಲ್ಕಿ ಜಿದೇಕನಿಗೆ 10ರಲ್ಲಿ 1 ಪಾಲನ್ನ ಕೊಡುವಂಥದ್ದನ್ನ ನಾವು ನೋಡುತ್ತೇವೆ ಸತ್ಯವೇದದಲ್ಲಿ. ಅಷ್ಟು ಮಾತ್ರವಲ್ಲ, ಯಾಕೋಬನು ಕೂಡ ಬೇತೇಲಿನಲ್ಲಿ ಕನಸು ಕಂಡ ದರ್ಶನವನ್ನು ಕಂಡಾಗ ಆ ದರ್ಶನದಲ್ಲಿ ದೇವರಿಗೆ ಒಡಂಬಡಿಕೆಯನ್ನ ಅಥವಾ ಹರಿಕೆಯನ್ನ ಮಾಡುವಂಥದ್ದನ್ನು ನೋಡುತ್ತೇವೆ. ದೇವರಿಗೆ ಅವನು ಏನು ಹರಿಕೆ ಮಾಡುತ್ತಾನೆ, ನಾನು ನನ್ನ ಸಂತತಿಯವರು ಶಾಶ್ವತವಾಗಿ 10ರಲ್ಲಿ 1 ಪಾಲನ್ನ ದೇವರಿಗೆ ಕೊಡುತ್ತೇನೆ ಎಂಬುದಾಗಿ ಅವನ ಹರಿಕೆ ಮಾಡುವಂಥದ್ದನ್ನು ಕೂಡ ನಾವು ನೋಡುವವರಾಗಿದ್ದೇವೆ. ಸೊ ಸತ್ಯವೇದದಲ್ಲಿ ರೆಕಾರ್ಡ್ ಆಗಿರೋ ಪ್ರಕಾರವಾಗಿ 14ನೇ ಅಧ್ಯಾಯ 28ನೇ ಅಧ್ಯಾಯ, ಆದರೆ 14ನೇ ಅಧ್ಯಾಯದಲ್ಲಿ ನೋಡುವಾಗ ಅಬ್ರಹಾಮನಿಗೆ ಈ ದಶಮ ಭಾಗ ಕೊಡುವಂಥದ್ರ ಕುರಿತಾಗಿ ಹೇಗೆ ಗೊತ್ತು ಎಂಬುದಾಗಿ ನಾವು ನೋಡುವುದಾದರೆ, ಬಹುಶಃ ದಶಮ ಭಾಗ ಅಬ್ರಹಾಂ ಮತ್ತು ಮೆಲ್ಕಿ ಜಿದೇಕನಿಗಿಂತ ಮುಂಚಿತವಾಗಿಯೂ ಕೂಡ ಇತ್ತು. ಆದರೆ ರೆಕಾರ್ಡ್ ಆಗಿರೋದು ಆದಿಕಾಂಡ 14ನೇ ಅಧ್ಯಾಯದಲ್ಲಿ ಪ್ರಾರಂಭ ನಾವು ದಶಮ ಭಾಗದ ಕುರಿತಾಗಿ ನೋಡುವವರಾಗಿದ್ದೇವೆ. ಸರಿ ಫಸ್ಟ್, ಅಬ್ರಹಾಮು, ಯಾಕೋಬ್ ಇವರೆಲ್ಲ ದಶಮ ಭಾಗ ಕೊಡ್ತಾ ಇದ್ರು. ಆದ್ರೆ ಇವಾಗಿರುವಂತ ವಿಶ್ವಾಸಿಗಳು ನಾವು ದಶಮ ಭಾಗ ಕೊಡ್ಲೇಬೇಕಾ? ಹೌದು, ನಿಜ. ದಶಮ ಭಾಗ ಕೊಡಲೇಬೇಕು. ಯಾಕಂತಂದ್ರೆ ದೇವರು ವಾಕ್ಯದಲ್ಲಿ ಹೇಳಿದ್ದಾರೆ. ಈ ಯಾಜಕಾಂಡ 27ನೇ ಅಧ್ಯಾಯ ಮತ್ತು ಮಲಾಕಿ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಆ ವಾಕ್ಯಗಳನ್ನ ನಾವು ಒಂದು ಸಾರಿ ನೀವು ಒಂದು ವೇಳೆ ಸಮಯ ಬಿಡುವು ಮಾಡಿಕೊಂಡು ಓದುವುದಾದರೆ, ವಾಕ್ಯದಲ್ಲಿ ಬರೆಯಲ್ಪಟ್ಟದೆ ಏನಂತ, ಇದು ಯೆಹೋವನಿಗೆ ಮೀಸಲಾದದ್ದು, ದಶಮ ಭಾಗ ಅದು ನನಗೆ ಸಲ್ಲತಕ್ಕಂಥದ್ದು, ಅದನ್ನು ಕೊಡಲೇಬೇಕೆಂಬುದಾಗಿ ಯಾಜಕ ಕಾಂಡದಲ್ಲಿ ದೇವರು ಹೇಳಿದ್ದಾರೆ. ಮಾತ್ರವಲ್ಲದೆ ಮಲಾಕಿ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದಲ್ಲಿ ಕೂಡ ದೇವರು ಹೇಳಿದ್ದಾರೆ, ನನಗೆ ಸಲ್ಲತಕ್ಕಂಥ ಆ ಒಂದು ಆಹಾರ ಪದಾರ್ಥಗಳು ಅಥವಾ ದಶಮ ಭಾಗವನ್ನ ನೀವು ನನ್ನಿಂದ ಕದ್ದುಕೊಂಡಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾದ್ರೆ ದಶಮ ಭಾಗ ಕೊಡಲೇಬೇಕು. ದೇವರಿಗೆ ಕೊಡುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅದು ಒಂದು ಕಟ್ಟಳೆ ಅಥವಾ ಒಂದು ನೇಮ ಅಥವಾ ದೇವರ ಒಂದು ಆಜ್ಞೆಗೆ ನಾವು ವಿಧೇಯರು ಆಗ್ಲೇಬೇಕು. ಹಾಗಾಗಿ ದಶಮ ಭಾಗ ಕೊಡಲೇಬೇಕಾಗಿದೆ. ಹೌದು ಪ್ರಿಯರೇ, ದೇವರ ಆಜ್ಞೆಯನ್ನ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ದಶಮ ಭಾಗ ಕೊಡ್ಬೇಕು ಅಂತ ಪಾಸ್ಟರ್ ತಿಳಿಸ್ತಾ ಇದ್ದಾರೆ. ಕೊನೆಯದಾಗಿ ಒಂದು ಪ್ರಶ್ನೆ ಪಾಸ್ಟ್ರೆ, ಇವಾಗ ನೋಡ್ತಾ ಇರೋಂಥ ವೀಕ್ಷಕರಲ್ಲೂ ಸಹ ಅನೇಕ ಜನರಿಗೆ ಪ್ರಶ್ನೆ ಇರ್ಬೋದು,
ನಾವು ದಶಮ ಭಾಗ ಯಾಕೆ ಕೊಡಬೇಕು ಅಂತ ಅವರಿಗೆ ನೀವೇನು ಉತ್ತರವನ್ನ ತಿಳಿಸ್ತೀರಾ? ಇದು ನಿಜವಾದಂತ ಒಂದು ದೊಡ್ಡ ಆ ಪ್ರಶ್ನೆಯಾಗಿದೆ. ಯಾಕಂದ್ರೆ ನಾವು ಕೆಲವು ಸಭೆಗಳಲ್ಲಿ ನೋಡುವವರಾಗಿದ್ದೇವೆ. ಈ ಚರ್ಚಿಗೆ ಹೋದ್ರೆ ಪಾಸ್ಟರ್ ದಶಂಭಾಗ ಕೇಳ್ತಾರೆ, ಆ ಚರ್ಚಿಗೆ ಹೋದ್ರೆ ಪಾಸ್ಟರ್ ದಶಂಭಾಗ ಕೇಳೋದಿಲ್ಲ, ಆ ಚರ್ಚಲ್ಲಿ ಹೋದ್ರೆ ಪಾಸ್ಟರ್ ದಶಂಭಾಗ ಕೇಳ್ತಾರೆ. ಹಾಗೆ ನಾವು ಸಂಪಾದನೆ ಮಾಡಿ, ನಾವು ಕಷ್ಟಪಟ್ಟು, ನಾವು ದುಡಿದು ಯಾಕೆ ಅವರಿಗೆ ಕೊಡಬೇಕು, ಪಾಸ್ಟರ್ಗಳಿಗೆ ಕೊಡಬಾರದು ಅಂತ ಈ ರೀತಿಯಲ್ಲಿ ಅವರು ಕಲ್ಪನೆಗಳನ್ನ ಅಥವಾ ಯೋಚನೆಗಳನ್ನ, ಕೆಟ್ಟದಾದಂತ ಯೋಚನೆಗಳನ್ನ ಇಟ್ಕೊಂಡು ಈ ಸಭೆಯಿಂದ ಆ ಸಭೆಗೆ, ಆ ಸಭೆಯಿಂದ ಆ ಸಭೆಗೆ ವರ್ಗಾವಣೆ ರೀತಿಯಲ್ಲಿ ಆಗ್ತಾನೆ ಇರ್ತಾರೆ. ಕಾರಣ ಒಂದು ದಶಮ ಭಾಗದ ನಿಮಿತ್ತವಾಗಿ. ಆದರೆ ನಾವು ಈಗಾಗಲೇ ಕೇಳಿದ ಪ್ರಕಾರ ದಶಮ ಭಾಗ ಅಂದ್ರೆ ಏನು? 10ರಲ್ಲಿ 1 ಪಾಲು ದೇವರಿಗೆ ಕೊಡತಕ್ಕದ್ದು. ದಶಮ ಭಾಗ ಕೊಡಲೇಬೇಕು ಎಂಬುದಾಗಿ ಕೇಳಿದ್ದೇವೆ. ವಾಕ್ಯದಲ್ಲಿ ನಾವು ಯಾಜಕಾಂಡ ಮತ್ತು ಮಲಾಕಿ ಪ್ರವಾದನ ಗ್ರಂಥ ಪುಸ್ತಕದಲ್ಲಿ ನೋಡಿದ್ದೇವೆ, ಅದು ದೇವರಿಗೆ ಮೀಸಲಾದದ್ದು ಎಂಬುದಾಗಿ. ಅದನ್ನ ಕೊಡ್ಲೇಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಲೇಬೇಕು, ದೇವರ ಆಜ್ಞೆಗೆ ನಾವು ವಿಧೇಯರಾಗಲೇಬೇಕಾಗಿದೆ. ಮತ್ತು ಈ 3ನೇದಾಗಿ ಈಗ ನೀವು ಕೇಳಿದಂತ ಒಂದು ಪ್ರಶ್ನೆ, ದಶಮ ಭಾಗ ಯಾಕೆ ಕೊಡಬೇಕು? ಯಾಕೆ ಕೊಡಬೇಕಂದ್ರೆ ಇದರಲ್ಲಿ ನನ್ನ 3 ವಿಷಯಗಳನ್ನ, ದೇವರ ವಾಕ್ಯದ ಆಧಾರದ ಮೇಲೆ 3 ವಿಷಯಗಳನ್ನ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ದಯವಿಟ್ಟು ಈ ವಾಕ್ಯಗಳನ್ನ ನೀವು ಮನೆಗಳಲ್ಲಿ ಓದಿ ಮತ್ತು ಧ್ಯಾನಿಸಿ. ಇದು ನಿಜವಾಗ್ಲೂ ದೇವರ ವಾಕ್ಯದ ಆಧಾರದ ಮೇಲೆ ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಅಂತೇಳಿ ನೀವು ಕೂಡ ಪರಿಶೀಲನೆ ಮಾಡಿ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ ಸತ್ಯವೇದದ ಪ್ರಕಾರವಾಗಿ ದಶಮ ಭಾಗ ಯಾಕೆ ಕೊಡಬೇಕೆಂಬುದಾಗಿ ನಾವು ನೋಡೋದಾದ್ರೆ 3 ಉತ್ತರಗಳು ಇದೆ. ಅದಕ್ಕೆ 3 ಕಾರಣಗಳಿದೆ. ಮೊದಲನೇದಾಗೇನಂದ್ರೆ, ನಾವು ಅವಾಗಲೇ ಓದಿದ ಪ್ರಕಾರ ಈ ಯಾಜಕಾಂಡ 27ನೇ 30ನೇ ವಚನದಲ್ಲಿ ಅದು ದೇವರಿಗೆ ಮೀಸಲಾದದ್ದು. ದಶಮ ಭಾಗ ಅನ್ನುವಂಥದ್ದು ದೇವರಿಗಾಗಿ ಪ್ರತ್ಯೇಕಿಸತಕ್ಕದ್ದು ಅಥವಾ ದೇವರಿಗೆ ಮೀಸಲಾದದ್ದು. ಅಂದ್ರೆ ಅದು ದೇವರು ಹೇಳ್ತಾರೆ, ಅದು ನನ್ನದೇ ಎಂಬುದಾಗಿ ಹೇಳ್ತಾರೆ ದೇವರು. ಸೊ ಹಾಗಾಗಿ ದೇವರದನ್ನ ದೇವರಿಗೆ ಕೊಡಬೇಕು ನಾವು. ಈಗ ನಮಗೆ ದೇವರು ನಮ್ಮ ಎಲ್ಲ ಪ್ರಯತ್ನಗಳಲ್ಲಿ, ನಮ್ಮ ಎಲ್ಲ ಪ್ರಯಾಸಗಳಲ್ಲಿ, ನಮ್ಮ ಎಲ್ಲ ದುಡಿಮೆಗಳಲ್ಲಿ ದೇವರು ನಮಗೆ ಕೃಪೆ ಮಾಡಿ, ದೇವರು ನಮಗೆ ಏನನ್ನ ಕೊಡಿರಿ ಎಂಬುದಾಗಿ ಹೇಳಿದ್ದಾರೆ. 10ರಲ್ಲಿ 1 ಪಾಲು, 1 ಪಾಲು ದೇವರದ್ದು, 9 ಪಾಲು ಅದು ಮನುಷ್ಯರದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ. ಸೊ 1 ಪಾಲು ದೇವರಿಗೆ ಸಮರ್ಪಕವಾಗಿರತಕ್ಕದ್ದು, ಅದು ಕೊಡಲೇಬೇಕಾಗಿದೆ ನಾವು ದೇವರಿಗೆ. ಯಾಕಂದ್ರೆ ದೇವರೇ ಹೇಳಿದಾರಲ್ಲ, ಅದು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದದ್ದು ಎಂಬುದಾಗಿ ಯಾಜಕಾಂಡದಲ್ಲಿ 1. 2ನೇದಾಗಿ ನಾವು ನೋಡೋದಾದ್ರೆ ಅರಣ್ಯಕಾಂಡ 18ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಏನಂತ, ದೇವರು ಐಗುಪ್ತ ದೇಶದ ದಾಸತ್ವದಿಂದ ಇಸ್ರಾಯೇಲರನ್ನು ಬಿಡುಗಡೆ ಮಾಡಿದರು. 12 ಯಾಕೋಬನಿಗೆ ಜನಿಸಿದಂತ 12 ಗೋತ್ರಗಳು, 12 ಗೋತ್ರಗಳಾದವು. ಆ 12 ಜನ ಗೋತ್ರಗಳನ್ನ ಕಾನಾನ್ ದೇಶಕ್ಕೆ ದೇವರು ಕರೆದುಕೊಂಡು ಬಂದಾಗ ಮೋಶೆಯ ಮೂಲಕವಾಗಿ ದೇವರು ಹೀಗೆ ಹೇಳಿದರು ಏನಂತ, 10 ಗೋತ್ರಗಳವರಿಗೆ ಚೀಟಿ ಹಾಕಿ ಅಥವಾ ಚೀಟು ಹಾಕಿ ಎಲ್ಲರಿಗೆ ಹಂಚಿಕೊಡ್ರಿ, ಆದ್ರೆ 2 ಗೋತ್ರದವರಿಗೆ ಮಾತ್ರ ಕೊಡಕೂಡದೆಂಬುದಾಗಿ ಹೇಳಿದರು. ಅಲ್ಲಿ ಹೇಳ್ತಾರೆ ದೇವರು ಏನಂತ, ಇವರಿಗೆ ಯೆಹೋವನೆಂಬ ನಾನೇ ಶಾಶ್ವತವಾದ ಪಾಲು ಅಂತೇಳಿ, ಯೆಹೋವನೆಂಬ ನಾನೇ ಶಾಶ್ವತವಾದ ಪಾಲು ಎಂಬುದಾಗಿ ದೇವರು ಹೇಳಿದ್ದಾರೆ. ಸೊ ಹಾಗಾಗಿ ಏನಂದ್ರೆ ದೇವರು ಆ 2 ಗೋತ್ರದವರಿಗೆ ಕೊಡಲಿಲ್ಲ. ಆದರೆ ದೇವರು ಏನು ದಶಮ ಭಾಗ ಕುಡಿರಿ ಎಂಬುದಾಗಿ ಹೇಳಿದ್ದಾರೋ, ಆ ದಶಮ ಭಾಗದಲ್ಲಿ, ಆ ದಶಮ ಭಾಗದಿಂದಲೇ ಇವರು ಜೀವನ ನಡೆಸಬೇಕು. ಯಾರು? ಯಾಜಕರು ಮತ್ತು ಲೇವಿಯರು. ಯಾಜಕರು ಮತ್ತು ಲೇವಿಯರು ಏನಂದ್ರೆ ಈ ದಶಮ ಭಾಗದಿಂದಲೇ ಅವರು ಜೀವನ ನಡೆಸಬೇಕಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಈಗ ದೇವರ ಸೇವೆಯನ್ನು ಮಾಡುತ್ತಿರುವಂತಹ ದೇವರ ಸೇವಕರು ಜೀವನ ಮಾಡಬೇಕಾದ್ರೆ ಅವರು ದೇವರಿಗಾಗಿ ಸಲ್ಲತಕ್ಕಂಥದ್ದನ್ನ ಅವರು ಉಪಯೋಗಿಸತಕ್ಕದ್ದು. ಅಂದ್ರೆ ದೇವರು ಏನ್ ಮಾಡಿದಾರಂದ್ರೆ, ಈಗ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೇನೆ, ನನಗೆ ಉತ್ತರ ಕೊಡಿ. ಈಗ ದೇವರು ದಶಮ ಭಾಗ ಕುಡೀರಿ ಎಂಬುದಾಗಿ ಹೇಳಿದ್ರು. ದೇವರು ದಶಮ ಭಾಗ ತೆಗೆದುಕೊಂಡು ಏನ್ ಮಾಡ್ತಾರೆ? ಏನ್ ಮಾಡೋದಿಲ್ಲ. ಆದ್ರೆ ದೇವರು ಯಾಕೆ ಹೇಳಿದ್ದಾರಂದ್ರೆ, ಆ ದಶಮ ಭಾಗವನ್ನ ದೇವರು ಸೇವೆ ಮಾಡುತ್ತಿರುವಂತ ಜನರಿಗೆ ಮೀಸಲಾಗಿಟ್ಟಿದ್ದಾರೆ. ಅದು ದೇವರಿಗಾಗಿ ಪ್ರತ್ಯೇಕಿಸಿರುವಂತದ್ದು. ದೇವರ ಸೇವೆಯನ್ನು ಮಾಡತಕ್ಕಂಥ ದೇವರ ಮಕ್ಕಳಿಗೆ ಅದು ಸಮರ್ಪಣೆಯಾಗಿರಲಿ ಅಂತ ಹೇಳಿ ದೇವರು ಪ್ರತ್ಯೇಕಿಸಿದ್ದಾರೆ ಅದನ್ನ. ಅದಕ್ಕಾಗಿ ಹಳೆಯ ಒಡಂಬಡಿಕೆ ಉದ್ದಕ್ಕೂ ಕೂಡ ನೋಡ್ತೇವೆ, ಯಾಜಕರು ಮತ್ತು ಲೇವಿಯರು ಇದರಿಂದಲೇ ಜೀವನ ಸಾಗಿಸಬೇಕು, ದ್ವಾರಪಾಲಕರು, ಸಂಗೀತಗಾರರು ಎಲ್ಲರೂ ಕೂಡ ಇದರಿಂದಲೇ ಜೀವನ ಸಾಗಿಸಬೇಕೆಂಬುದಾಗಿ ಆ ಒಂದು ಉದ್ದೇಶಕ್ಕಾಗಿ ದೇವರು ಏನ್ ಮಾಡಿದ್ದಾರೆ ಅಂದ್ರೆ, ಈ ದಶಮ ಭಾಗ ನನ್ನದು, ನನಗೆ ಪ್ರತ್ಯೇಕಿಸತಕ್ಕದ್ದು. ದೇವರಿಗಾಗಿ ಪ್ರತ್ಯೇಕಿಸಿದ್ದನ್ನ ದೇವರು ಅದನ್ನ ದೇವರ ಸೇವೆ ಮಾಡುತ್ತಿರುವಂತವರಿಗೆ
ಕೊಟ್ಟಿದ್ದಾರೆ ದೇವರು. ಅಷ್ಟು ಮಾತ್ರವಲ್ಲ, ಮೂರನೇದಾಗಿ ನಾವು ನೋಡೋದಾದ್ರೆ ಯಾಕೆ ದಶಮ ಭಾಗ ಕೊಡಬೇಕೆಂಬುದಾಗಿ ನಾವು ನೋಡೋದಾದ್ರೆ ನೆಹೆಮೀಯನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. 13ನೇ ಅಧ್ಯಾಯ 10 ಮತ್ತು 13ನೇ ವಚನದಲ್ಲಿ ಈ ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ಯಾಜಕರು ಮತ್ತು ಲೇವಿಯರು ಅವರು ದೇವರ ಸೇವೆಯನ್ನು ಬಿಟ್ಟು ಅವರಿಗೆ ಸಲ್ಲತಕ್ಕಂಥ ಒಂದು ಜೀವನಾಂಶ ಸಲ್ಲದ ನಿಮಿತ್ತವಾಗಿ ಸೇವೆಯನ್ನು ಬಿಟ್ಟು ಅವರು ಹೊಲ ಮನೆ ಗದ್ದೆಗಳಿಗೆ ಹೋದ್ರೆ ಎಂಬುದಾಗಿ ನೋಡುತ್ತೇವೆ. ಈ ದಶಮ ಭಾಗ ನೆಹೆಮೀಯನು ಏನ್ ಮಾಡ್ತಾನೆ, ಎಲ್ಲಾ ಇಸ್ರೇಲರನ್ನು ಒಟ್ಟುಗೂಡಿಸಿ ಯಾಜಕರಿಗೆ ಲೇವಿಯರಿಗೆ ಸಲ್ಲತಕ್ಕಂಥ ಒಂದು ಜೀವನಾಂಶ ಸರಿಯಾಗಿ ನೀವು ಕೊಡಬೇಕು, ಅವರು ದೇವರ ಒಂದು ಧರ್ಮ ಪ್ರಮಾಣದಲ್ಲಿ ಅಥವಾ ದೇವರ ಆರಾಧನೆಯಲ್ಲಿ ಆಸಕ್ತರಾಗಿರ್ಬೇಕಂತೇಳಿ. ಅಂದ್ರೆ ಇದರಿಂದ ನಾವು ತಿಳಿಬೇಕಾದದ್ದು ಕಲಿಬೇಕಾದದ್ದು ಏನಂದ್ರೆ, ದಶಮ ಭಾಗ ಮೂರನೇದಾಗಿ ನಾವು ಆಲಿಸುವುದಾದ್ರೆ ದೇವರ ರಾಜ್ಯ ಅಭಿವೃದ್ಧಿಗಾಗಿ. ಈಗ ಕೆಲವು ಉದಾಹರಣೆಯಾಗಿ ಹೇಳುವುದಾದ್ರೆ, ಈಗ ನನ್ನ ಜೀವನದಲ್ಲಿ ಕೂಡ ನಡೆದಿದೆ ಆ ರೀತಿಯಲ್ಲಿ. ಈಗ ಕೆಲವು ಸೇವಕರು ಸೇವೆಗಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಯಾವುದೋ ಒಂದು ಊರಿಗೆ ಸೇವೆಗೆ ಹೋಗ್ಬೇಕೆಂಬುದಾಗಿ ತೀರ್ಮಾನಿಸಿ ಸೇವೆಗೆ ಹೋಗ್ತಾ ಇರ್ತಾರೆ. ಹೋಗುವಾಗ ಜೋಬಲ್ಲಿ ಕೈ ಹಾಕಿ ನೋಡಿದ್ರೆ ಅವ್ರ ಜೋಬಲ್ಲಿ ಹಣನೇ ಇರೋದಿಲ್ಲ. ಈಗ ಹಾಗಾದ್ರೆ ಅವರು ಈ ರೀತಿ ಸೇವೆಗೆ ಹೋಗುವಾಗ ಹಣ ಇಲ್ಲದೆ ಇರುವಂಥದ್ದು ಅನೇಕ ಪರಿಸ್ಥಿತಿಗಳನ್ನ ಅನೇಕರು ಎದುರಿಸಿದ್ದಾರೆ. ಸೊ ದೇವರ ಸೇವೆ ಅಥವಾ ದೇವರ ರಾಜ್ಯ ಅಭಿವೃದ್ಧಿ ಆಗುವುದಕ್ಕಾಗಿ ಆ ರೀತಿಯಲ್ಲಿ ಏನಂತಂದ್ರೆ ನಾವು ದೇವರ ರಾಜ್ಯ ಅಭಿವೃದ್ಧಿಗಾಗಿ ದಶಮ ಭಾಗವನ್ನ ಕೊಡತಕ್ಕಂಥದ್ದಾಗಿದೆ. ಬದಲಾಗಿ ನಾವು ಯಾವತ್ತೂ ಕೂಡ ಯೋಚನೆ ಮಾಡಬಾರ್ದು, ನಾವು ದಶಮ ಭಾಗ ಆ ಪಾಸ್ಟರ್ ಕೊಟ್ಟರೆ ಅವರು ಶ್ರೀಮಂತರಾಗ್ತಾ ಇದ್ದಾರೆ, ಅವರು ಒಳ್ಳೆ ಬಟ್ಟೆ ಉಟ್ಕೊಳ್ತಾರೆ, ಅವರು ಒಳ್ಳೆ ಕಾರುಗಳನ್ನು ತಗೊಳ್ತಾರೆ. ಈ ರೀತಿಯಾದಂಥ ಈ ಕೆಟ್ಟ ಆಲೋಚನೆಗಳಿಂದ ನಾವು ಹೊರಬರಬೇಕಾಗಿದೆ. ಯಾಕಂದ್ರೆ ಇದು ಲೋಕ ಜನರ ಆಡ್ತಕ್ಕಂಥ ಮಾತುಗಳಾಗಿದೆ, ಸೈತಾನನಿಂದ ಪ್ರೇರಿತವಾಗುವಂಥ ಮಾತುಗಳಾಗಿದೆ. ಯಾಕಂದ್ರೆ ಇಲ್ಲಿ ನಾವು ದೇವರ ಆಜ್ಞೆಯನ್ನು ಮೀರ್ತಾ ಇದ್ದೇವೆ. ಅವರು ಶ್ರೀಮಂತರಾಗ್ತಾ ಇದ್ದಾರೆ, ಪಾಸ್ಟ್ರು ಅವರು ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಳ್ತಿದ್ದಾರೆ ಅಂತ ಈ ರೀತಿಯಲ್ಲಿ ಹೇಳುವುದರಿಂದ ಏನಾಗ್ತಾ ಇದೆ ಅಂದ್ರೆ ದೇವರ ವಾಕ್ಯವನ್ನ ನಾವು ಅನುಸರಿಸುವುದರಿಂದ ದೂರ ಆಗ್ತಾ ಇದ್ದೇವೆ. ಈಗ ದೇವರು ಏದೇನ್ ತೋಟದಲ್ಲಿ ಆದಮ ಅವರಿಗೆ ಹೇಳಿದ್ರು ಏನಂತ, ಈ ಮರದ ಹಣ್ಣನ್ನು ತಿನ್ನಲು ಕೂಡದು ಮುಟ್ಟಲು ಕೂಡದು ಅಂತೇಳಿ. ಅದೇ ತರನೇ ಈಗ ದಶಮ ಭಾಗ ದೇವರು ಕೊಡಬೇಕಾದ ನನ್ನದೇ ಎಂಬುದಾಗಿ ದೇವರು ಹೇಳಿದ್ದಾರೆ. ಆದ್ರೆ ಜನರು ಬೇರೆ ರೀತಿಯ ಮನೋಭಾವನೆ ಉಳ್ಳವರಾಗಿ ಆ ಪಾಸ್ಟಿಗೆ ಯಾಕೆ ಕೊಡ್ಬೇಕು ನಾವು? ಈ ರೀತಿಯ ಒಂದು ಲೌಕಿಕ ಯೋಚನೆಗಳಿಂದ ಲೌಕಿಕ ದೃಷ್ಟಿಕೋನದಿಂದ ನಾವು ಒಂದ್ ವೇಳೆ ಆಲೋಚನೆ ಮಾಡೋದಾದ್ರೆ ನಾವು ಕೂಡ ಒಂದು ಕಡೆಗೆ ಏನಂದ್ರೆ ದೇವರ ಆಜ್ಞೆಯನ್ನ ಮೀರುತ್ತಾ ಇದ್ದೇವೆ ಎಂಬುದನ್ನ ಅದು ಸೂಚಿಸುವಂತದ್ದಾಗಿದೆ. ಸೊ ಆದ್ರಿಂದ ದಶಮ ಭಾಗ ಯಾಕೆ ಕೊಡಬೇಕೆಂಬುದಾಗಿ ನಾವು ನೋಡುವುದಾದ್ರೆ 3 ವಿಷಯಗಳನ್ನು ಹೇಳಿದೆ. ಮೊದಲನೇದಾಗಿ ಅದು ದೇವರಿಗೆ ಮೀಸಲಾದದ್ದು. ಎರಡನೇದಾಗಿ ದೇವರ ಸೇವಕರು ಜೀವನ ಸಾಗಿಸುವುದಕ್ಕಾಗಿ, ಅದು ದೇವರು ತನಗಾಗಿ ಕೊಟ್ಟದ್ದನ್ನ ದೇವರು ಸೇವೆ ಮಾಡುತ್ತಿರುವಂತ ಜನರಿಗೆ ಮೀಸಲು ಮಾಡಿದ್ದಾರೆ, ಅದನ್ನು ಅವರಿಗೆ ಪ್ರತ್ಯೇಕಿಸಿ ಕೊಟ್ಟುಬಿಟ್ಟಿದ್ದಾರೆ ದೇವರು ಅದನ್ನು. ಮೂರನೇದಾಗಿ ದೇವರ ರಾಜ್ಯ ಅಭಿವೃದ್ಧಿ ಆಗುವುದಕ್ಕಾಗಿ ನಾವು ದಶಮ ಭಾಗ ಕೊಡುವಂತವರಾಗಿರ್ಬೇಕು. ಸೊ ಆದ್ರಿಂದ ಈ ಒಂದು ವಿಡಿಯೋದ ಮೂಲಕವಾಗಿ ಅಥವಾ ಸಂದೇಶದ ಮೂಲಕವಾಗಿ ನಾನು ಹೇಳುವುದೇನೆಂದ್ರೆ, ದಯವಿಟ್ಟು ಈ ದಶಮ ಭಾಗದ ಕುರಿತಾಗಿ ಚರ್ಚೆಗೆ ಆಸ್ಪದವಾದಂಥ ವಿಷಯಗಳನ್ನು ಯಾರಾದ್ರೂ ನಿಮ್ಮ ಜೊತೆ ಮಾತಾಡುವುದಾದ್ರೆ ಅಥವಾ ಶೇರ್ ಮಾಡುವುದಾದ್ರೆ ದಯವಿಟ್ಟು ಅಂತ ವ್ಯಕ್ತಿಗಳ ಸಾಹಸಕ್ಕೆ ಹೋಗಬೇಡಿ. ಹೋಗಿ ದೇವರ ವಾಕ್ಯಕ್ಕೆ ಅವಿಧೇಯರಾಗಬೇಡಿ ಅಥವಾ ದೇವರ ವಾಕ್ಯವನ್ನ ನಿರರ್ಥಕ ಮಾಡಬೇಡಿ. ದಯವಿಟ್ಟು ನಾವು ದೇವರ ವಾಕ್ಯ, ಅಬ್ರಹಾಮನು ದೇವರಿಗೆ ಕೊಟ್ಟನು, ಯಾಕೋಬನು ದೇವರಿಗೆ ಕೊಟ್ಟನು, ಸತ್ಯವೇದದ ಉದ್ದಕ್ಕೂ ದೇವರಿಗೆ ಕೊಟ್ಟರು. ಈ ಹೊತ್ತು ನಾನು ನೀನು ದೇವರನ್ನ ನಂಬಿ ದೇವರ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಿದ್ದೇವಂದ್ರೆ ದೇವ ಜನರು ಕೊಟ್ಟಂತ ಒಂದು ಕಾಣಿಕೆ ದಶಮ ಭಾಗಗಳಿಂದಲೇ ನಮ್ಮ ಸಭಾ ಕಟ್ಟಡಗಳಾಗಿದೆ. ಮತ್ತು ಅನೇಕ ಜನರು ರಕ್ಷಣೆಗೆ ಬಂದಿದ್ದಾರೆ, ಮತ್ತು ಅನೇಕ ಜನರು ದೇವರಲ್ಲಿ ಹೊಸ ಹಾಡುಗಳನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ, ಈ ಒಂದು ಕಟ್ಟಡಗಳನ್ನು ಕೂಡ ಕಟ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ನಾವು ದೇವರಿಗೆ ಕೊಡದಿದ್ದರೆ ದೇವರ ರಾಜ್ಯ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಕೂಡ ದೇವರ ರಾಜ್ಯ ನಶಿಸಿ ಹೋಗುತ್ತಿರುವಂತ ಜನರಿಗೆ ತಲುಪುವುದಕ್ಕೂ ಕೂಡ ಆಗುವುದಿಲ್ಲ. ಆದುದರಿಂದ ಅಂತ ವಿಚಾರಗಳನ್ನ ಯಾರಾದ್ರೂ ಮಾತಾಡೋದಾದ್ರೆ ದಯವಿಟ್ಟು ಅವರಿಂದ ಪ್ರತ್ಯೇಕವಾಗಿ ನೀವು ದೇವರಿಗೆ ಸಲ್ಲತಕ್ಕಂಥದ್ದನ್ನ ಸಲ್ಲಿಸಿರಿ. ಹೌದು ವೀಕ್ಷಕರೇ, ಕೇಳಿದಂಥ ವಿಷಯವನ್ನ ನೀವು ಸಹ ಯೋಚನೆ ಮಾಡ್ರಿ. ಯಾವುದೇ ತರವಾದ ಕನ್ಫ್ಯೂಷನ್ಸ್ ಇಲ್ಲದೆ ಸಮಾಧಾನಕರವಾಗಿ ಯೋಚನೆ ಮಾಡಿ. ಇವಾಗ ಅನೇಕ ಜನರು ನಶಿಸಿ ಹೋಗ್ತಾ ಇದ್ದಾರೆ. ಅವ್ರಿಗೆ ತಲುಪೋದಕ್ಕೋಸ್ಕರ ಸುವಾರ್ತೆ ಅವ್ರನ್ನ ತಲುಪಲಿ, ಅವ್ರು ರಕ್ಷಿಸಲ್ಪಡ್ಲಿ ಅಂತ ಸೇವೆಯ ಭಾರದಿಂದ ಸೇವೆ ಮಾಡ್ತಿರುವಂಥ ಜನರಿಗೆ ಹಣದ ಒಂದು ಕೊರತೆಯಿಂದ ಅವ್ರು ಸೇವೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಎಷ್ಟು ದುಃಖಕರವಾಗಿರುವಂಥ ವಿಷಯ ಆಗಿದೆ. ದೇವ್ರ ವಾಕ್ಯನೇ ನಮ್ಗೆ ತಿಳಿಸ್ತದೆ, ದೇವರು ಯಾರು ಕೊಡ್ತಾರೋ ಅವರನ್ನ ಮೆಚ್ತಾರಂತೆ. ಯಾಕೆ ಅಂತಂದ್ರೆ ನಮ್ಮ ದೇವರು ಕೊಡುವಂಥ ದೇವರಾಗಿದ್ದಾರೆ. ನಮಗೆ ಗೊತ್ತಿದೆ ನಮ್ಮ ಜೀವನದಲ್ಲಿ ಎಲ್ಲವನ್ನು ಸಹ ನಾವು ದೇವರಿಂದ ಪಡ್ಕೊಂಡಿರುವಂಥದ್ದೇ ಆಗಿದೆ. ಅದಕ್ಕೆ ಅದರಲ್ಲಿ ಸೇವೆಗೋಸ್ಕರ ದಶಮ ಭಾಗ ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಾಗಿ ನಾವು ಕೊಡುವವರಾಗಿರೋಣ.
ನಮ್ಮ ದೇವರು ಹೃದಯವನ್ನ ನೋಡುವಂತ ದೇವರಾಗಿದ್ದಾರೆ. ನಾವು ಯಾವ ರೀತಿಯಿಂದ ಕೊಡ್ತಾ ಇದ್ದೀವಿ, ಸಂತೋಷದಿಂದ ಕೊಡ್ತಾ ಇದೀವಾ, ಇಲ್ಲ ಅಂತಂದ್ರೆ ದುಃಖದಿಂದ ಬಾಧೆಯಿಂದ ಕೊಡ್ತಾ ಇದೀವಾ ಅನ್ನೋದನ್ನ ನಮ್ಮನ್ನು ಪರೀಕ್ಷಿಸ್ಕೊಳ್ಳೋಣ. ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ದೇವ್ರ ಸೇವೆಗೆ ನಾವು ಇನ್ನೂ ಹೆಚ್ಚಾಗಿ ಇನ್ನೂ ಮುಂದೆ ಬಂದು ಕೊಡುವಂತರಾಗಿರ್ಲಿ ಅಂತ ದೇವ್ರು ನಮ್ಮನ್ನ ಆಶೀರ್ವದಿಸಿ ನಮ್ಮನ್ನ ಉಪಯೋಗಿಸ್ಕೊಳ್ಳಿ, ದೇವ್ರ ನಾಮದ ಮಹಿಮೆಗೋಸ್ಕರ. ಕೊನೆಯದಾಗಿ ನೀವು ಇದೇ ನಮ್ಮ ಚಾನೆಲ್ ಅನ್ನ ಮೊದಲನೇ ಸಲ ನೋಡ್ತಾ ಇದ್ರೆ, ನಿಮ್ಗೆ ಈ ವಿಡಿಯೋಯಿಂದ ಉಪಯೋಗ ಆಗಿದ್ರೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಇತರಿಗೂ ಸಹ ನೀವು ಶೇರ್ ಮಾಡಿ. ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ನೀವು ಕಾಮೆಂಟ್ ಮೂಲಕ ನಿಮ್ಗೆ ಏನ್ ಅನಿಸ್ತಿದೆ, ನಿಮ್ಗೆ ಇರೋವಂಥ ಅನಿಸಿಕೆಯನ್ನ ನಮ್ಗೆ ತಿಳಿಸಿ. ಕೊನೆಯದಾಗಿ ಪಾಸ್ಟರ್ ನಮಗೋಸ್ಕರ ಪ್ರೇಯರ್ ಮಾಡ್ತಾರೆ. ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆಯಾಗಿರುವ ದೇವರೇ, ಈ ದಿನ ದಶಮ ಭಾಗದ ಕುರಿತಾಗಿ ಕರ್ತನೆ ನಾವು ಕೆಲವು ವಿಷಯಗಳನ್ನು ಕೇಳಿದ್ದೇವೆ. ಹೌದು ದೇವರೇ, ಅನೇಕ ಜನರು ಈ ಒಂದು ಕೊನೆಯ ದಿನಮಾನಗಳಲ್ಲಿ ನಿನ್ನ ವಾಕ್ಯಕ್ಕೆ ವ್ಯತಿರಿಕ್ತವಾಗಿ ದೇವರೇ ವಾಕ್ಯದಿಂದ ದೂರವಾಗುತ್ತಾ ಬೇಡವಾದಂಥ ಒಂದು ನೆಗೆಟಿವ್ ಆಲೋಚನೆಗಳಿಗೆ ಅಥವಾ ಸೈತಾನನ ಒಂದು ಕುಯುಕ್ತಿಗೆ ಒಳಬಿದ್ದು ಕರ್ತನೆ ಅವರು ತಮ್ಮನ್ನೇ ತಾವು ಆ ನಂಬಿಕೆಯ ವಿಷಯದಲ್ಲಿ ತೀವಿಸಿಕೊಂಡು ಕರ್ತನೆ ಹಡಗು ಹೊಡೆದ ರೀತಿಯಲ್ಲಿ ಕರ್ತನೆ ಜೀವಿಸ್ತಾ ಇರುವಂಥದ್ದನ್ನು ನೋಡುತ್ತೇವೆ. ದೇವರೇ, ಈ ಸಂದೇಶವನ್ನು ಆರಿಸ್ತಿರುವಂಥ ಪ್ರೀತಿಯ ನಿನ್ನ ಮಕ್ಕಳು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಕರ್ತನೆ ಕೇವಲ ನಿನಗಾಗಿ ದೇವರು ಹೇಳಿದ್ದಾರೆ, ನಾನು ದೇವರಿಗಾಗಿ ಕೊಡಬೇಕೆಂಬ ಆ ಒಂದು ಮನಸ್ಸಿನಿಂದ ಅವರು ಕೊಡುವಂತೆ ಮತ್ತು ಕರ್ತನೆ ನಿನ್ನ ವಾಕ್ಯ ಏನು ಹೇಳುತ್ತೋ ಅದಕ್ಕೆ ವಿಧೇಯರಾಗಿ ಜೀವಿಸಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಕೃಪೆ ತೋರಿಸಿ ನಡೆಸೆಂಬುದಾಗಿ ಎಲ್ಲಾ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ನಂಬಿಕೆಯಿಂದ ಬೇಡಿಕೊಳ್ಳುತ್ತೇವೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.